ಆಮೇಲೆ ಆ ಹಳ್ಳಿಯಲ್ಲಿ ಏನಿದ್ವಿ, ಹಳ್ಳಿಯಲ್ಲಿ ಭಾಳ ಚೆನ್ನಾಗಿ ತೋಟಗಳಿತ್ತು. ಏನ್ರಿ, ತೆಂಗಿನ ತೋಟ ಇತ್ತು, ಪೇರ್ಲಹಣ್ಣು ಇತ್ತು, ರಾಗಿ ಬೆಳೀತಾ ಇದ್ರು, ಭತ್ತ ಬೆಳೀತಾ ಇದ್ರು, ತರಕಾರಿ ಬೆಳೀತಾ ಇದ್ರು, ಹಣ್ಣು ಹಂಪಲ ಬೆಳೀತಾ ಇದ್ರು, ಸಾಕಷ್ಟು ದನಕರುಗಳು ಇತ್ತು. ಒಂದು ಐಡಿಯಲಿಕ್ ಸಿಚುವೇಶನ್ ಅಂತ ಆ ಥರ ಭಾಳ ಸುಂದರವಾಗಿ ಒಳ್ಳೆ ಹವೆ. ಓಲ್ಡ್ ಫಿಯರ್ ಕಾರ್ ನನ್ನ ಕಡೆ, ನಾನು ಇಲ್ಲಿಂದ ಹೋಗ್ಬೇಕಾದ್ರೆ 1.5 ಗಂಟೆ ಆಯಿತು. ಈಗ ಒಂದು 20 ನಿಮಿಷ 20 ನಿಮಿಷ ಹೋಗ್ಬೇಕು ಅಂತಾರೆ ಒಂದು. ಸೊ ಇಷ್ಟು ಸುಂದರವಾದಂಥದ್ದು ಅಲ್ಲಿ ನಾವು ಚಿತ್ರೀಕರಣ ಎಲ್ಲ ಮಾಡಿದ್ವಿ. ಇವತ್ತಿಗೂ ನನ್ನ ಕಣ್ಣಲ್ಲಿದೆ, ನೀವು ಬಂದಾಗ ನೋಡಿ. ಆದರೆ ಇವತ್ತು ಆ ಕೆರೆ ಉಳಿದಿಲ್ಲ, ಅಲ್ಲಿ ಪರಿಸರ ಉಳಿದಿಲ್ಲ. ಅಲ್ಲಿ ಯಾರು ಇವತ್ತು ತೋಟದಲ್ಲಿ ತೆಂಗಿನಕಾಯಿ ಬೆಳೆಯಲ್ಲ, ತರಕಾರಿ ಬೆಳೆಯಲ್ಲ, ಏನು ಬೆಳೆಯಲ್ಲ, ದನಕರು. ಯಾಕೆ ಅಂತಂದರೆ ಅಲ್ಲಿ 2 ಬೃಹತ್ 2 ಇದು ಏನು ಕಾರ್ಖಾನೆಗಳು. ಅದಕ್ಕೆ 1,000-2,000 ಎಕರೆ ಭೂಮಿಯನ್ನು ಎಂತ ಇರ್ತದೆ, ಆ ನಮ್ಮ ಕೆರೆಗಳಿಗೆ ಜಲಾನಯನ ಪ್ರದೇಶವಾದಂತಹ ಒಂದು ದೊಡ್ಡ ಗುಡ್ಡ. ಅದರಲ್ಲಿ ಗಿಡಮರಗಳಿತ್ತು, ಕಂಟಿ ಇತ್ತು, ಹುಲ್ಲುಗಾವಲು ಎಲ್ಲ ಇತ್ತು. ಅದನ್ನು JCB ತಂದು ಅದನ್ನು ಪೂರ್ತಿ ಫ್ಲಾಟ್ ಮಾಡಿಬಿಟ್ಟು 2 ದೊಡ್ಡ ಕಾರ್ಖಾನೆಗೆ ಕೊಟ್ಟರು. ಆ ಕಾರ್ಖಾನೆ ಹೆಸರನ್ನ ಹೇಳಲ್ಲ, ನಿಮ್ಗೆ ಗೊತ್ತಿದೆ. ಆ ಹೊತ್ತಿನಲ್ಲಿ ನಾನು ಒಂದು ಇಂಡಿಯನ್ ಸೊಸೈಟಿ ಫಾರ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತ ಒಂದು ಸೆಂಟರ್ ಇತ್ತು, ಅದರೊಳಗೆ ನಾನು ಕೆಲಸ ಮಾಡ್ತಿದ್ದೆ. ಕೆಲಸ ಅಂದರೆ ಅದು ವೈಸ್ ಚೇರ್ಮನ್ ಆಗಿ. ನಮ್ಮ ಚೇರ್ಮನ್ ಗಾಂಧಿಯನ್ ಮುಖ್ಯ ನ್ಯಾಯಾಧೀಶರು ಚಂದ್ರಶೇಖರ್, DM ಚಂದ್ರಶೇಖರ್ ಅಂತ, ಬಹಳ ಗಾಂಧಿವಾದಿಗಳು, ಗ್ರೇಟ್ ಮನುಷ್ಯ, ಚೀಫ್ ಜಸ್ಟಿಸ್ ಆಫ್ ಪಂಜಾಬ್, ಕರ್ನಾಟಕ ಎಲ್ಲ ಆಗಿದ್ರು. ಅಗ್ರಿ ಗಾಂಧಿ. ನಾನು ಅವ್ರು ಕರ್ಕೊಂಡು ಹೋದೆ. ಸರ್ ಏನೋ ನಡೆದಿದೆ ಬನ್ನಿ ಅಂತ. ಅವ್ರು ಕರ್ಕೊಂಡು ಹೋಗಿ ತೋರಿಸಿದೆ. 4-10 JCBಗಳು ಅಲ್ಲಿ ಎಲ್ಲ ಗಿಡಗಳನ್ನು ಕಡಿದು, ಗುಡ್ಡಗಳನ್ನು ಕಡಿದು ಸ್ವಲ್ಪ ಚೆಕ್ ಮಾಡಿಬಿಟ್ಟು, ನಾನು ಯಾಕೆ ಏನು ಮಾಡ್ತಾ ಇದ್ದೆ, ಇಲ್ಲ KIEDB ಲ್ಯಾಂಡ್ ತೊಗೊಂಡ್ಬಿಟ್ಟಿದೆ. KIEDB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅವರು ಈಗ ಏನು ಭೂ ಸ್ವಾಧೀನ ನಡೆದಿಲ್ಲ ಪಾರ್ಲಿಮೆಂಟ್ ಒಳಗೆ ಎಲ್ಲ, ಏನು ಅಂದರೆ ಎಲ್ಲ ಕಡೆ ಈ ನಮ್ಮ ರೈತರಿಂದ ಎಲ್ಲ ಅಂದರೆ ಸಾಗುವಳಿ ಭೂಮಿಯನ್ನು ತಗೊಳ್ಬೇಕು ಅಂತ. ಸಾಗುವಳಿ ಭೂಮಿ ತಗೊಂಡು ಏನು ಮಾಡೋದು ಮುಂದೆ ಅದು ಹೇಳ್ತಾ ಇಲ್ಲ, ಕರೆಕ್ಟಾಗಿ ಹೇಳಬೇಕು. ಭೂ ಸ್ವಾಧೀನ ಮಾಡಿದ್ವಿ, ಆಯಿತು. ನಾನೊಬ್ಬ ನಾಳೆ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಿದ್ದೆ, ನಾನು ಭೂ ಸ್ವಾಧೀನ ಮಾಡ್ತೇನೆ, ನಾನು ಚೇಂಜಸ್ ತರಬೇಕು. ನೀವೆಲ್ಲ ಸುಮ್ಮನೆ ಪರಿಸರ ಅಂತ ಹೇಳಿದ್ರೆ ಏನಾಗಲ್ಲ. ಏನು ಚೇಂಜಸ್ ತರಬೇಕು, ಏನು ಇಂಡಸ್ಟ್ರಿ, ಎಷ್ಟು ಎಕರೆ ಭೂಮಿ, ಎಷ್ಟು ಜನರ ಎಂಪ್ಲಾಯ್ಮೆಂಟ್ ಆಗುತ್ತೆ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಈ ದೇಶಕ್ಕೆ ನಾವು ಕೊಟ್ಟಿದ್ರೆ ಬಹುಶಃ ಇವರಿಗೆ ಏನು ಗಲಾಟೆ ಆಗ್ತದೆ, ಅನ್ನ ಆದಾಯನೂ ಅಲ್ಲಿ ಹೋಗ್ತಿರಲಿಲ್ಲ. ಆಮೇಲೆ ಬೇರೆ ಕೊಡು. ಇಲ್ಲೇನಾಯಿತು, 2 ಬೃಹದಾಕಾರ ದೊಡ್ಡ ಇಂಡಸ್ಟ್ರಿಗಳು ಬಂತು, ಎಲ್ಲ ಭೂಮಿಯನ್ನು ಕಟ್ ಮಾಡಿದ್ರು. ಆಮೇಲೆ ನಮ್ಮ DM ಚಂದ್ರಶೇಖರ್ ಸಾಹೇಬ್ರು ಏನು ಹೇಳಿದ್ರು, ಸುರೇಶ್ ನಾನು ಬರಲ್ಲ, ನೀನು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಹತ್ರ ಹೋಗಿ ಹೇಳು, ಹೀಗಾಗಿದೆ, ಈ ಥರ ಎಲ್ಲ ಬೇಡ. 2 ದೊಡ್ಡ ಕೆರೆಗಳಿದ್ದಾವೆ, ದೊಡ್ಡ ಕೆರೆ ಇದೆ, 2,000 ಎಕರೆ, ಮತ್ತು ಅಲ್ಲಿ ಎಷ್ಟೋ ಜನ ಇದ್ದಾರೆ, ಸಾವಿರಾರು ಕುಟುಂಬಗಳಿದ್ದಾವೆ ಅಂತ. ನಾನು ಹೋಗಿ ಮಿನಿಸ್ಟ್ರ್ ಇದ್ರು, ಆ ಮಿನಿಸ್ಟರ್ ನನ್ನ ಪರಿಚಯ ಇತ್ತು, ನಮ್ಮ ಕಡೆಯವರು. ನಾನು ಹೋಗಿ ಹೇಳಿದೆ, ಸರ್ ನೋಡಿ ಅಲ್ಲಿ ಸಾವಿರಾರು ಕುಟುಂಬಗಳಿದ್ದಾರೆ, ಅಲ್ಲಿ ಹಣ್ಣು ಹಂಪಲ ಬೆಳೀತಾರೆ, ತರಕಾರಿ ಬೆಳೀತಾರೆ, ಹೂ ಬೆಳೀತಾರೆ, ಬೆಂಗಳೂರು ಜನಕ್ಕೆ ತಂದು ಕೊಡ್ತಾರೆ. ನಮಗೆ ತಾಜಾ ತರಕಾರಿ ಅಲ್ಲಿ ಬೆಳೆದು ನಮ್ಗೆ ತಂದು ಕೊಡ್ತಾರೆ. ಅಲ್ಲಿ ಏನು ದನಕರುಗಳಿದ್ದಾವೆ, ಆ ಮೇವು ತಿಂದು ಆ ಹಾಲು ನಮ್ಮ ಕಡೆಯೆಲ್ಲ ಕೊಡ್ತಾರೆ ಬೆಂಗಳೂರಲ್ಲಿ. ಅಂಥ ಉತ್ತಮವಾದಂಥ ಪ್ರದೇಶ. ಏನು ಮಾಡಬೇಕು ಅಂತದ್ದು ಅಲ್ಲ, ನೀವು ಅದನ್ನು KIEDB ಅವರು ತೊಗೊಂಡು ಅದನ್ನು ದೊಡ್ಡ 2 ಇಂಡಸ್ಟ್ರಿ ಕೊಡ್ತಾ ಇದ್ರಿ. ಹೌದಲ್ಲ, ಅಲ್ಲೇನಿದೆ ನಾ ಹೇಳಿದ್ರೆ ಒಳ್ಳೆ ಬಯೋಡೈವರ್ಸಿಟಿ ಅಂದರೆ ಏನಪ್ಪ, ಅದು ಜೀವವೈವಿಧ್ಯ ಇದೆ. ನಾ ಹೇಳಿದೆ ಅಲ್ಲಿ ಒಳ್ಳೆ ಪಕ್ಷಿಗಳಿದ್ದಾವೆ, ಒಳ್ಳೆ ಪ್ರಾಣಿಗಳಿದ್ದಾವೆ, ಚಿಟ್ಟೆಗಳಿದ್ದಾವೆ, ಮಳೆ ಚೆನ್ನಾಗಿ ಬರ್ತದೆ, ಭೂಮಿ ಒಳಗೆ ನೀರು ಚೆನ್ನಾಗಿದೆ, ತೋಟ ಚೆನ್ನಾಗಿದೆ, ಜನ ಎಲ್ಲ ಅಯ್ಯೋ ರಾಮ ಅಲ್ಲಿ ಏನು ಚಿಟ್ಟೆ ಗಿಟ್ಟೆ ತೊಗೊಂಡು ಮಾಡೋದಪ್ಪ, ಅವೆಲ್ಲ ಪಕ್ಷಿ ಚಿಟ್ಟೆ ಗಿಟ್ಟೆ ತೊಗೊಂಡು ಈ 2 ಫ್ಯಾಕ್ಟ್ರಿಗೆ ಕೊಟ್ಟರೆ ನಮಗೆ 30 ಕೋಟಿ ರೂಪಾಯಿ ಬರೀ ಕಮರ್ಷಿಯಲ್ ಟ್ಯಾಕ್ಸ್ ಬರುತ್ತೆ, ವಿಧಾನಸೌಧಕ್ಕೆಲ್ಲ ಸ್ಯಾಲರಿ ಕೊಟ್ಬಿಡ್ತೇವೆ. ಇದೆ ನಾನು ಸಾಹೇಬ್ರ, ನೀವೇನೋ ಸ್ಯಾಲರಿ ಈ ಸರ್ತೆ ಕೊಡ್ಬೋದು, 4 ವರ್ಷ ಸ್ಯಾಲರಿ ಕೊಡ್ಬೋದು. ಆಮೇಲೆ ಅಲ್ಲಿ ಜನರಿಗೆ, ಅಲ್ಲಿ ಸಾವಿರಾರು ಕುಟುಂಬಗಳಿಗೆ ಯುವಕರು, ಅವರೇನು ಬೆಂಗಳೂರಿಗೆ ಬರ್ತಿಲ್ಲ, ಅವರು ನಿಮ್ಮ ಊಟ ಕೇಳಲ್ಲ, ನಿಮ್ಮ ಜಾಬ್ ಕೇಳಲ್ಲ, ಅಲ್ಲಿ ಆರಾಮ್ ಚೆನ್ನಾಗಿ ಬೆಳೀತಾರೆ, ಚೆನ್ನಾಗಿ ಅಲ್ಲಿ ಎಲೆಕ್ಟ್ರಿಸಿಟಿ ಹೆಚ್ಚು ಕೊಡ್ಬೇಕಾಗುತ್ತೆ, ಮನೆ ಬಾಡಿಗೆ ಹೆಚ್ಚು ಕೊಡ್ಬೇಕಾಗುತ್ತೆ. ನಿಮ್ಗೆ ಯಾವುದೂ ಬೇಡಿಕೆ ಇಲ್ಲ, ಅವ್ರು ತಂಪಾಡಿದ್ದಾರೆ. ನಮ್ಮ ಬೆಂಗಳೂರು ಜನಕ್ಕೆ ಅವ್ರು ಊಟ ಕೊಡ್ತಾ ಇದ್ದಾರೆ, ಭೂಮಿಯಲ್ಲಿ ಮಳೆ ನೀರು ನಿಂತಿದೆ, ಮಳೆ ಇದೆ, ಅದರಿಂದ ಒಳ್ಳೆ ವಾತಾವರಣ, ಮಳೆ ಬರ್ತದೆ. ಅವ್ರು ಏನು ಕೇಳಿದ್ದಾರೆ? ನಾನು ನೋಡಿ, ಇನ್ನು 5 ವರ್ಷದಿಂದ
ನೀವೇನು 30 ಕೋಟಿ ಅಂತಿರಲ್ಲ, ಇದು ಡಬಲ್ ದುಡ್ಡು ಹಾಕಿ ನೀವು ಅಲ್ಲಿ ಜನರಿಗೆ ವ್ಯವಸ್ಥೆ ಮಾಡಬೇಕಾಗ್ತದೆ. ಇವತ್ತೇನಾಯಿತು, 7-8 ವರ್ಷ ಆದಮೇಲೆ ಅಲ್ಲಿ ನೀರು ಪೂರ್ತಿ ಕಲುಷಿತ ಆಯಿತು. ಈ ಶಿಬಿರವನ್ನು ಏರ್ಪಡಿಸಿದ ಪ್ರತಿಯೊಬ್ಬರು ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಇದರಿಂದ ಮುಂದೆ ನಮ್ಮಲ್ಲಿ ಒಂದು ಬನ್ನರ್ಘಟ್ಟ ಏರಿಯಾದಲ್ಲಿ ಒಂದು ಇರುವ ಮಕ್ಕಳಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈಗಿರುವ ಮುಖ್ಯವಾಗಿ ನಮ್ಮಲ್ಲಿ ಈಗ ಸುನೀಲ್ ಪವಾರ್ ಅಂತ ಇವರು ಬಂದಿದ್ದಾರೆ, ಅಧ್ಯಕ್ಷರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅವರು ಬಹಳ ಈಸ್ ವೆರಿ ಗುಡ್ ಆಫೀಸರ್. ಕಾರ್ಡ್ ಅವರೇ ಹೇಳ್ತಾರೆ, ಮಕ್ಕಳನ್ನ ಕಾರ್ಡ್ ಕಟ್ಕೊಡೋಬ್ರಿ ಅಂತ, ಕಾರ್ಡ್ ತೋರಿಸ್ತೀನಿ, ಆ ಅನುಭವ ಆಗಲಿ, ಕಾಡಿನ ಅನುಭವ ಆಗಲಿ ಅಂತಾರೆ. ಎಷ್ಟೋ ವಿಚಾರಗಳು ರಫಿಕರ್ ಅವರು ನಮಗೆ ಹೇಳಿದ್ರು. ಕೆರೆಗಳ ವಿಚಾರ, ನಾವು ತರಳೂರಲ್ಲಿ ಒಂದು ಸಣ್ಣ ಸೆಂಟರ್ ನಮ್ಮ ತರಳೂರಲ್ಲಿ ಈ ವರ್ಷ ಅಲ್ಲಿರುವ ಕೆರೆಗಳೆಲ್ಲ ಒಂದು ಚೂರು ನೀರು ಎಲ್ಲ ಹೋಗ್ಬೇಕು. ಸ್ವಲ್ಪ ನೀರಿರೋದು ಅದನ್ನು ಇಲ್ಲ. ಇರುವ ಕೆರೆಗಳೆಲ್ಲ ಈ ಇರುವ ಕೆರೆಗಳೆಲ್ಲ ಹೋಗಿದೆ. ಮತ್ತೆ ಹೋದ ವಾರ ನಮಗೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ, ಇಲ್ಲಿ ಲೇಔಟ್ಗಳಾಗಿದೆ. ಈ ಕೊನೆಯಿಂದ ಆ ಜಾಗ ಎಲ್ಲ ಲೇಔಟ್ಗಳು. ಈಗ ನಾವಿರೋ ಜಾಗವನ್ನು ನಾವು ಅಲ್ಲಿಂದ ಬದಲಾಯಿಸ್ತೀವಿ ಅಂತ ಒಂದು ಪ್ರೆಷರ್ ಈಸ್ಟರ್ನ್ ಘಾಟ್ಸ್ಗೆ ಆಗ್ತಿರೋ ಒಂದು ಪ್ರೆಷರ್ ಬಹಳ ಮುಖ್ಯವಾಗಿದೆ. ಆದ್ರಿಂದ ನಾವು ನೀವು ಟೀಚರ್ಗಳಾಗಿ ಮಕ್ಕಳಿಗೆ ಹೇಳ್ಕೊಡುವಾಗ ಕೆಲವು ಅಂಶಗಳನ್ನು ಹೇಳ್ಕೊಡ್ಬೇಕು. ಯಾಕೆ ಪರಿಸರ ಬಹಳ ಮುಖ್ಯ? ಯಾಕೆಂದ್ರೆ ನಿಮ್ಮ ಮಕ್ಕಳು ಬದಲಾವಣೆಗೆ ಕಾರಣರಾಗ್ತಾರೆ, ಅದು ಬಹಳ ಮುಖ್ಯ. ನಿಮ್ಮಿಂದ ಮಕ್ಕಳಿಂದ ಒಂದು ಬದಲಾವಣೆ ಆಗ್ತದೆ, ಬಹಳ ಮುಖ್ಯ. ಯಾವಾಗಲೂ ಕೆಲವು ಕಡೆಯಲ್ಲಿ ನಾವು ನೋಡುವ ಹಾಗೆ ಮಕ್ಕಳು ಕೆಲವು ವಿಚಾರಗಳನ್ನು ಬದಲಾಯಿಸ್ತಾರೆ. ತಂದೆ ತಾಯಿ ಮನೆಗೆ ಹೋಗಿ ತಂದೆ ತಾಯಿಗೆ ಆ ವಿಷಯಗಳನ್ನು ತಿಳಿಸಿ ಬದಲಾವಣೆ ಹೆಚ್ಚಿಗೆ ಒಂದು ಬದಲಾವಣೆ ಆಗಿದೆ. ಆದ್ರಿಂದ ನಿಮ್ಮ ಒಂದು ವಿದ್ಯಾಭ್ಯಾಸದ ಒಂದು ರಂಗದಲ್ಲಿ ಇರುವಾಗ ನೀವು ಮಾಡುವ ಒಂದು ಪಾಠದಲ್ಲಿ ಈ ಮುಖ್ಯವಾದ ಒಂದು ಅಂಶವನ್ನು ಹೇಳಿ ಒಂದು ಬದಲಾವಣೆ ಬಹಳ ಮುಖ್ಯ. ಅವರಲ್ಲಿ ಆಗ್ತಿರುವ ಒಂದು ಚಾಲೆಂಜಸ್ಗೆ ಅವರನ್ನು ಎದುರಿಸಿ ನೋಡ್ಬೇಕು. ಮೊದಲಾಗಿ ನಾವು ಬದಲಾವಣೆ ಆಗ್ತಾ ಇರೋದು ಬಹಳ ಹೆಚ್ಚಿಗೆ ಬದಲಾವಣೆ ಆಗ್ತದೆ. ಈಗ ನಾನು ಹೇಳಿದಾಗೆ ಕೆರೆಗೆ ಬಾಕೋಗಿದೆ, ಏನು ನೆಕ್ಸ್ಟ್ ಬೋರ್ವೆಲ್ ಹಾಕ್ಬೇಕು ಅಂತ ಹೇಳ್ತಾರೆ. ಬೋರ್ವೆಲ್ಗಳನ್ನು ಈಗ ಕಡಿಮೆ ಆಗ್ತದೆ. ಅಲ್ಲಿ ಪಕ್ಕದಲ್ಲಿರುವ ನಮ್ಮ ಸೆಂಟರ್ ಅಲ್ಲಿ ಈಗ 400, 600 ಹೋಗ್ತಾ ಇದೆ ಕೆಳಗೆ. ನಾವು ಕೆಳಗೆ ಹೋಗ್ತಾ ಇದ್ದೇನೆ. 1,500 ಹೋದ್ರೆ ನೀರು ಎಲ್ಲಿ ಬರ್ತದೆ? ಈಗಾಗಲೇ ಅಲ್ಲಿರೋದಲ್ಲ. ಮತ್ತೆ ಎರಡನೇದಾಗಿ ಪರಿಸರದಲ್ಲಿ ಬದಲಾವಣೆ ಆಗ್ತಾ ಇರುವಾಗ ಇದು ಘರ್ಷಣೆ ಆನೆ ಮತ್ತು ಮನುಷ್ಯರ ಒಂದು ಮುಖ್ಯವಾದ ಒಂದು ಇಲ್ಲಿ ಆಗ್ತಿರುವ ಇದರಲ್ಲಿ ಕ್ರಾಪಿಂಗ್ ಬೇರೆ ಪ್ಯಾಟರ್ನ್ಗಳಾಗ್ತದೆ. ನೀವು ಈ ಕಡೆ ಹಾಕಿ ಹೋದ್ರೆ ಬರೀ ಮಲ್ಬರಿ ವ್ಯವಸ್ಥೆ ಬರ್ತಾ ಇದೆ. ಈಗ ಬೇರೆಯ ಒಂದು ರಾಗಿ ಇಂಥ ಬೇರೆ ಬಾಳೆಹಣ್ಣು ಬೆಳೀತಾ ಇದ್ರು, ಅವೆಲ್ಲ ಚೇಂಜ್ ಆಗ್ತದೆ. ಈಗ ಪ್ಯಾಟರ್ನ್ಸ್ ಇದನ್ನು ಚೇಂಜ್ ಆಗ್ತದೆ. ಮತ್ತೆ ಅರ್ಧ ಜನ ಇದನ್ನ ಏನು ಬೆಳಿತಾನೆ, ಕೆಲವರು ಬೆಳಿತಾನೆ ಇಲ್ಲ, ಕೆಲವರೆಲ್ಲ ಕೆಲಸ ಹೋಗ್ತಾರೆ. ಯಾಕಂದ್ರೆ ಬದಲಾವಣೆ ಹೆಚ್ಚಿಗೆ ಆಗ್ತಿತ್ತು. ನಮ್ಮ ಇದರಲ್ಲಿ ಟೀಚರ್ಸ್ ಪಾತ್ರ ಮಾಡ್ತಾರೆ. ಯಾಕಂದ್ರೆ ಈ ಚಾಲೆಂಜಸ್ ಮಕ್ಕಳು ಫೇಸ್ ಮಾಡ್ತಾರೆ. ಈ ಮಕ್ಕಳಿಗೆ ನೀವು ತಿಳಿಸೋಕೆ ವಿಚಾರಗಳು ಬಹಳ ಮುಖ್ಯ. ಯಾಕೆ ಆಗ್ತಾ ಇದೆ, ಯಾವ ರೀತಿ, ಯಾವ ಕಾರಣ, ಯಾವ ರೀತಿಯ ನಾವು ಬರೀ ಒಂದೊಂದ್ಸಲ ನಾವು ಹೆಚ್ಚಿಗೆ ರೀತಿಯ ಒಂದು ಪ್ರಶ್ನೆಗಳಿಗೆ ಆಗ್ತೀವಿ. ಆದ್ರೆ ಕೆಲವು ಸಲ ನಾವು ಜೊತೆಯಲ್ಲಿ ಉತ್ತರವನ್ನು ಕೊಡುವುದ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ ಕೆಲಸಕ್ಕೆ. ಸಂಶೋಧನೆಯ ಒಂದು ಇದು ಬಹಳ ಮುಖ್ಯ. ಯಾಕಂದ್ರೆ ಸೈಂಟಿಫಿಕ್ ಒಂದು ಸಂಶೋಧನೆ ಮಾಡಿ ಒಂದು ಸಣ್ಣ ಉತ್ತರ ಕೊಡೋಕೆ. ಈಗ ನೀರಿಲ್ಲ ಅಂದ್ರೆ ಅಲ್ಲಿ ಯಾವ ಕಾರಣದಿಂದ ನೀರ ಅಲ್ಲಿ ಬಾತೋಗ್ತಾ ಇದೆ, ಇದರ ಒಂದು ಆಲೋಚನೆ ಮಕ್ಕಳಿಗೂ ಹೇಳ್ಬೇಕು ಬಹಳ ಮುಖ್ಯ. ಇಲ್ಲೋದ್ರೆ ಆನೆ ಬರ್ತಾ ಇದೆ, ಆನೆ ಅಲ್ಲಿ ಒಂದು ಸೋಲಾರ್ ಹೊಡೆದೋಗಿರ್ಬೇಕು, ಆ ಸೋಲಾರ್ ಹೊಡೆದೋಗಿರ್ಬೋದು. ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಕ್ಷಣ ತಿಳಿಸ್ತಾರೆ, ರಿಪೇರಿ ಆದ್ರೆ ಅಲ್ಲಿ ಆನೆ ಬರೋದು ನಿಲ್ದು. ಸಣ್ಣ ವಿಷಯಗಳು ನಮ್ಮ ಪರಿಸರವನ್ನು ಉಳಿಸ್ಬೋದು. ಈ ಸಮಯ ಕೊಟ್ಟಿರುವ ಈ ಆರ್ಗನೈಸರ್ಸ್ಗೆ ನಾನು ವಂದಿಸ್ತೇನೆ. I feel
essentially that workshops like these, like the nature workshop which is being organized today for teachers, especially the school teachers, is very important because teachers in turn can carry the same information to the students, and especially when this nature workshop is having topics like nature, wildlife, water, and things like this, and they are carrying out this kind of the activities for the schools which are situated in the proximity of Bannerghatta National Park, and the students who are also studying in the schools which are situated in this area, they necessarily need to understand what exactly is Bannerghatta. That is one of the biggest lung spaces of Bangalore, in addition to other lung spaces like Kaban Park and all that. But Bannerghatta is one of the the sanctuaries, one of the most important zoos in the country, which has a very wide variety, which is a very good biodiversity, which has captive breeding is going on here, wildlife like elephants, so many other kinds of animals are here. So it is very important that the children should understand the importance of Bannerghatta and its impact on cities like Bangalore, because today cities like Bangalore are growing at an exponential rate, putting a tremendous pressure on the natural resources like forests, grasslands, water bodies. And say about nearly 1 crore of people who live in Bangalore today have to eventually depend on one source of water, that is Kaveri, which has to come over a distance of 125 kilometers, and the waters have to be pumped up using electricity, which is costing huge money to the government, and also to produce more electricity. It all is adding to what should we say? Eventually, it will manifest into the pressures and global warming, climate change. All these things are happening. So it is definitely necessary that nature workshops are held first to impart a lot of information about ecology, environment, forests, wildlife, and what's happening around here, how the activities and the economic growth of Bangalore itself will make an impact on Bannerghatta. See how much, what we should do, how we can address these issues at various levels, at the level of the government, private institutions, schools. So information and knowledge to the students of both the government schools as well as the private schools becomes very necessary, and the teachers who are attending and who are involved in the workshops will carry a lot of information, proliferate it to their kith and kin, and also to the student community and to the other schools. So in that way, against this backdrop, I consider the nature workshop which is being organized today is a watermark, is a watershed in the education, the environmental education programs that is being organized by this Bharti in collaboration with the forest department. ಇವತ್ತು ನಮ್ಮ ಜುತಿ ಮತ್ತು ಇಕೋ ಟೂರಿಸಂ ಎರಡೂ ಸಂಸ್ಥೆಗಳ ಒಂದು ಒಳ್ಳೆ ದರ್ತಿ ಸಂಸ್ಥೆಗಳು, ಎರಡೂ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆದಂಥ ಒಂದು ನಿಸರ್ಗ ಪಯಣ ಕಾರ್ಯಕ್ರಮ ಅತ್ಯುತ್ತಮವಾಗಿರ್ಬೋದು. ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಕಾರಣ ಇಷ್ಟೇ, ಕಡಿಮೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಇವತ್ತು ಮಾಡುವಂಥ 2 ಕಾರ್ಯಕ್ರಮ, ಒಂದು ಮರವನ್ನು ಪರಿಶೋಧನೆ ಹಾಗೂ ಜೀವಜಾಲದ ವ್ಯವಸ್ಥೆ, ಈ 2 ಚಟುವಟಿಕೆ ಆಧಾರಿತ ಕಾರ್ಯಕ್ರಮವನ್ನು ನಾನು ಮಾಡಿದೆ. ನನಗೆ ಸಿಕ್ಕಂಥ ಒಂದು ಉತ್ಸಾಹ ಮತ್ತು ಪ್ರೋತ್ಸಾಹ ಶಿಬಿರಾರ್ಥಿಗಳಿಂದ ತುಂಬ ಖುಷಿ ಕೊಟ್ಟು, ಶಿಬಿರಾರ್ಥಿಗಳು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸುತ್ತಾರೆ ಮತ್ತು ಹೊಸ ಹೊಸ ವಿಷಯಗಳನ್ನು ಕಲಿಯುವಂಥದ್ದಲ್ಲಿ, ಅಲ್ಲಿ ಹೊಸ ವಿಷಯ ಅನ್ನೋದಕ್ಕಿಂತ ಪರಿಸರ ಶಿಕ್ಷಣವನ್ನು ಮಕ್ಕಳಿಗೆ ಯಾವ ರೀತಿ ತಲುಪಬೇಕು ಅನ್ನೋ ಮಟ್ಟದಲ್ಲಿ ಅವರು ಯೋಚನೆ ಮಾಡ್ತಾ ಇದ್ರು. ಹಾಗಾಗಿ ಅಂತಹ ಕೆಲವು ಟೆಕ್ನಿಕ್ಸ್ನ ಇಲ್ಲಿ ನಾವು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಮಕ್ಕಳು, ಶಿಬಿರಾರ್ಥಿಗಳು, ನಮ್ಮ ಮುಖ್ಯವಾಗಿ ಶಿಕ್ಷಕರು ಇದನ್ನು ಮುಂದಿನ ಹಂತಗಳಲ್ಲಿ ಅದನ್ನು ಭಾಗವಹಿಸಿ ಅದನ್ನು ತಮ್ಮ ಮಕ್ಕಳಿಗೆ ತಲುಪಿಸುವ ಒಂದು
ಭರವಸೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದ್ವಿತೀಯ ಸಂಸ್ಥೆ ಮತ್ತು ಬೇರೆ ಸಂಘಟನೆ ಎಲ್ಲರೂ ಕೂಡ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ಕಾರ್ಯಕ್ರಮವನ್ನು ಅವರು ಮಾಡಿ ಅಂತ ಹೇಳ್ತಾ ನನ್ನ ಎಲ್ಲ ರೀತಿಯ ಸಲಹೆ ಮತ್ತು ಸಹಕಾರ ಇರುತ್ತೆ ಅಂತ ಹೇಳಿ